ಕೊನೆಯದಾಗಿ ಮೀನರಾಶಿಗೆ ಅನೇಕ ಗ್ರಹರ ಒತ್ತಡ ಕಳೆಯುವ ಮಾಸ ಮೇ ತಿಂಗಳಾಗಿದೆ. ರವಿ ಗುರುಗಳು ಕೂಡ ಬದಲಾಗ್ತಾರೆ, ಚಂದ್ರನೂ ಬದಲಾಗ್ತಾನೆ, ಬುಧನೂ ಮುಂದೆ ಹೋಗ್ತಾನೆ. ನಾನಾ ಒತ್ತಡಗಳು ಪರಿಹಾರ ಆಗ್ತಕ್ಕಂತಹ ತಿಂಗಳು ಅಂತಂತ ಓವರಾಲ್ ಹೇಳಬಹುದು. ಮಾನಸಿಕವಾಗಿರ್ತಕ್ಕಂಥ ಸ್ವಲ್ಪ ಒತ್ತಡ, ಬೇಸರಗಳು ಇದೆಲ್ಲ ಸ್ವಲ್ಪ ಕಡಿಮೆ ಆಗ್ತಕ್ಕಂತಹ ತಿಂಗಳು ಮೀನರಾಶಿಯವರಿಗೆ. ಗುರು ಚತುರ್ಥಕ್ಕೆ ಹೋಗ್ತಕ್ಕಂಥದ್ದು ಸ್ವಲ್ಪ ಮಟ್ಟಿಗೆ ಚತುರ್ಥ ಭಾವ ಸುಖ ಭಾವ ಅಂತಂತ ಸ್ವಲ್ಪ ಮಾನಸಿಕ ದುರಿತಗಳು ಅಥವಾ ಬೇನೆಗಳೇನಿದೆ ಅದು ಕಡಿಮೆ ಆಗ್ತಕ್ಕಂತಹ ಒಂದು ಅನುಭವವನ್ನು ಕೂಡ ಮೀನರಾಶಿಯವರು ಪಡೀತಾರೆ. ನೀವು ಜನ್ಮದ ಶನಿ ಮತ್ತು ವ್ಯಯದ ರಾಹುವಿನ ದೋಷ ಮಾತ್ರ ಇನ್ನು ಅದು ಹಾಗೆ ಇರ್ತದೆ. ಮೇ ತಿಂಗಳು ಅಂತಂತೇನಿಲ್ಲ, ಇನ್ನೂ 1.5-2 ವರ್ಷ ಆ ದೋಷ ಇದ್ದೇ ಇರ್ತದೆ. ನೀವು ಆಗಾಗ ವಿಶೇಷವಾಗಿ ಈ ಸಂದರ್ಭದಲ್ಲಿ ಈ ಗ್ರಹರ ಭೇದ ಕಾಲದಲ್ಲಿ ಅಥವಾ ಎಲ್ಲ ಗ್ರಹರ ಬದಲಾವಣೆಯ ಕಾಲದಲ್ಲಿ ಶ್ರೀ ರಂಗನಾಥ ಸ್ವಾಮಿ, ಪದ್ಮನಾಭ ಸ್ವಾಮಿ ದೇವರು ಇವರಿಗೆ ಪುಷ್ಪಾಲಂಕಾರವನ್ನು, ಕ್ಷೇತ್ರ ದರ್ಶನವನ್ನು ಮಾಡಿ ವಿಶೇಷವಾದ ಅಲ್ಲಿ ತೀರ್ಥ ಪ್ರಸಾದವನ್ನು ತಗೊಂಡು ಮಾಡೋದರಿಂದ ಈ ಶನಿ ರಾಹುಗಳ ದೋಷ, ಕುಜ ರಾಹುವಿನ ದೃಷ್ಟಿ ದೋಷ ಇತ್ಯಾದಿ ದೋಷಗಳಿಗೆ ಪ್ರಾರ್ಥನೆ ಮಾಡಿ ಶ್ರೀ ರಂಗನಾಥ ದೇವರ ಅಥವಾ ಪದ್ಮನಾಭ ಸ್ವಾಮಿ ದೇವರ ದರ್ಶನವನ್ನು ಮಾಡಿ ವಿಶೇಷವಾದ ದೇವತಾ ಅನುಗ್ರಹ ಆಗ್ತದೆ ಮೀನರಾಶಿಯವರಿಗೆ. ಇಷ್ಟು ಮೇಷಾದಿ 12 ರಾಶಿಗಳ ಸಂಕ್ಷಿಪ್ತ ಮೇ ತಿಂಗಳ ಫಲವಾಗಿತ್ತು. ಎಲ್ಲರಿಗೂ ಒಳ್ಳೆಯದಾಗಲಿ. ತತ್ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು.